ಮೇಘನಾದ, ಇಂದು ಇದೇ ಲಕ್ಷ್ಮಣನಿಂದ ನಿನ್ನ ಕೊನೆಯಾಗುತ್ತದೆ. ಇದು ಸತ್ಯ. ಯಾರ ಅಂತ್ಯವಾಗುವುದೆಂದು ನೀನೇ ನೋಡುವೆ. ಲಕ್ಷ್ಮಣ, ಸಿದ್ಧನಾಗು. ನಾನು ಸಿದ್ಧನಾಗಿದ್ದೇನೆ ಎಂದ್ರಿಗಿತ್ತು, ಸನ್ನದ್ಧನಾಗಿದ್ದೇನೆ. अंजन सुग्रीव ಸುಲೋಚನಾ, ಈ ಅಪಶಕುನವನ್ನು ನೋಡಿದರೆ ತಾಯಿ ಪ್ರಸನ್ನಳಾದಂತೆ ಕಾಣುತ್ತಿಲ್ಲ. ಆ ತಾಯಿಯ ಇಚ್ಛೆ ಏನಿದೆಯೋ ಏನೋ ಯಾರು ಬಲ್ಲರು. ಏನೇ ಆದರೂ ಎಲ್ಲವೂ ಆ ದೈವೇಚ್ಛೆಯಂತೆಯೇ ನಡೆಯುವುದು. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸನ್ನು ದೃಢಪಡಿಸಿಕೊಂಡು ನಾವು ಅರಮನೆಗೆ ಹೋಗುವುದೇ ಒಳ್ಳೆಯದು. ಕ್ಷಮಿಸಿ ಅತ್ತೇವರೇ, ನನ್ನ ಪತಿ ಕ್ಷೇಮವಾಗಿ ಹಿಂದಿರುಗುವವರೆಗೂ ನಾನು ಎಲ್ಲಿಗೂ ಬರುವುದಿಲ್ಲವೆಂದು ಸಂಕಲ್ಪ ಮಾಡಿದ್ದೇನೆ.
ದಯಮಾಡಿ ನನಗೆ ಒತ್ತಾಯ ಮಾಡಬೇಡಿ. ಅಲ್ಲೋಲಕಲ್ಲೋಲವಾಗಿರುವ ಈ ನನ್ನ ಮನಸ್ಸು ಇಲ್ಲಿ ಮಾತ್ರವೇ ಶಾಂತಿಯನ್ನು ಪಡೆಯಲು ಸಾಧ್ಯ. ಸುಲೋಚನಾ, ನಿನ್ನಷ್ಟೇ ಸಂಕಟ ನನಗೂ ಆಗಿದೆ. ನೀನು ಪತಿಗಾಗಿ ಆತಂಕ ಪಡುತ್ತಿದ್ದರೆ ನಾನು ಪುತ್ರನಿಗಾಗಿ ಆತಂಕಗೊಂಡಿದ್ದೇನೆ. ಆದರೆ ಹೀಗೆ ನೀನು ಆಹಾರ ನಿದ್ರೆಗಳನ್ನು ಲೆಕ್ಕಿಸದೆ ಇಲ್ಲಿ ಕಷ್ಟಪಡುತ್ತಿರುವುದನ್ನು ಕಂಡು ನನ್ನ ದುಃಖ ಇನ್ನಷ್ಟು ಹೆಚ್ಚಾಗುತ್ತಿದೆ. ಪ್ರಣಾಮಗಳು ದೂತ, ರಣರಂಗದಿಂದ ಯಾವ ವಾರ್ತೆಯನ್ನು ತಂದಿರಬೇಕು? ಪ್ರಭು, ಲಕ್ಷ್ಮಣನಿಗೂ ಯುವರಾಜರಿಗೂ ಘೋರವಾದ ಯುದ್ಧ ನಡೆಯಿತು. ಅವರಿಬ್ಬರು ಸಮಬಲದಿಂದ ಹೋರಾಡುತ್ತಿರುವರೆಂದು ತಿಳಿಸಲು ಬಂದೆ ಪ್ರಭು. ಅಂದರೆ ಇಂದ್ರಜಿತುವು ಲಕ್ಷ್ಮಣನನ್ನು ಕೊಲ್ಲಲು ಪ್ರಯತ್ನ ಮಾಡಲಿಲ್ಲವೇ? ಮಾಡುತ್ತಿದ್ದರೇನೋ ಪ್ರಭು, ಆದರೆ ಅದಕ್ಕೂ ಮೊದಲು ವಿಭೀಷಣನೊಂದಿಗೆ ಯುದ್ಧ ಮಾಡಬೇಕಾಯಿತು. ಅಂದರೆ ನನ್ನ ಪುತ್ರ ಇಂದ್ರಜಿತು ವಿಭೀಷಣನನ್ನು ಸಂಬಂಧಿಸಿದನೆ? ಇಲ್ಲ ಪ್ರಭು, ಚಿಕ್ಕಪ್ಪ ನನ್ನ ಮೇಲೆ ಆಯುಧ ಪ್ರಯೋಗಿಸು ಎಂದು ಎದೆಯೊಡ್ಡಿ ನಿಂತರು ಪ್ರಭು. ದೂತ, ನೀನೇನು ಹೇಳುತ್ತಿರುವೆ? ಆ ದ್ರೋಹಿಯ ಎದುರು ನನ್ನ ವೀರಪುತ್ರನು ತನ್ನನ್ನು ಕೊಲ್ಲು ಎಂದು ಹೇಳಿದನೆ. ಅವನಿಗೆ ಬುದ್ಧಿ ಇಲ್ಲ. ಪ್ರಭು, ಬಹುಶಃ ವಿಭೀಷಣನ ಮನಸ್ಥಿತಿಯನ್ನು ಪರೀಕ್ಷಿಸಲು ಹಾಗೆ ಮಾಡಿರಬೇಕು. ಅದರಿಂದೇನಾಯಿತು? ಮೊದಲು ವಿಭೀಷಣ ಇಂದ್ರಜಿತನ ಮೇಲೆ ಆಯುಧ ಪ್ರಯೋಗಿಸುವುದು ಕಷ್ಟವಾಯಿತು. ಅವರು ಭ್ರಾಂತಿಗೊಂಡವರಂತೆ ಸುಮ್ಮನೆ ನಿಂತು ಬಿಟ್ಟರು ಪ್ರಭು. ತಪ್ಪು ಮಾಡಿಬಿಟ್ಟ, ದೊಡ್ಡ ತಪ್ಪು ಮಾಡಿಬಿಟ್ಟ. ಅವಕಾಶ ಸಿಕ್ಕಾಗ ಆ ಕುಲಕಂಟಕನಾದ ವಿಭೀಷಣನನ್ನು ಸೀಳಿ ಬಿಡಬೇಕು. ದೊಡ್ಡ ತಪ್ಪು ಮಾಡಿಬಿಟ್ಟ. ಪ್ರಭು, ಯುವರಾಜರ ಉದ್ದೇಶ ಬೇರೆ ಇತ್ತು. ವಿಭೀಷಣನಿಗೆ ಭೇದೋಪಾಯ ಮಾಡಿ ಅವರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನ ಮಾಡಿದರು. ಚಿಕ್ಕಪ್ಪನ ಮಮಕಾರವನ್ನು ಕೆಣಕಿ ಅವರು ಅಧೀರರಾಗುವಂತೆ ಮಾಡಿದರು. ಅದು ಸಫಲವಾಯಿತೆ? ಇಲ್ಲ ಪ್ರಭು, ಸಫಲವಾಗಲಿಲ್ಲ. ವಿಭೀಷಣ ತನ್ನ ರಾಮನಿಷ್ಠೆಯನ್ನು ಬಿಡಲಿಲ್ಲ. ಬಾಂಧವ್ಯಕ್ಕಿಂತಲೂ ಧರ್ಮವೇ ಶ್ರೇಷ್ಠವೆಂದು ಯುವರಾಜರೊಡನೆ ಯುದ್ಧ ಮಾಡುತ್ತಿದ್ದರು. ಆಗಲಾದರೂ ಇಂದ್ರಜಿತುವು ವಿಭೀಷಣನನ್ನು ಸಂಹರಿಸಬೇಕಿತ್ತು. ಸೋಲು ಗೆಲುವಿಲ್ಲದೆ ವೃಥಾ ಕಾಲಹರಣ ಮಾಡುವುದು ಬೇಡವೆಂದು ಯುವರಾಜರು ವಿಭೀಷಣನನ್ನು ಬಿಟ್ಟು ಲಕ್ಷ್ಮಣನೊಂದಿಗೆ ಯುದ್ಧ ಮಾಡುತ್ತಿದ್ದಾರೆ ಪ್ರಭು. ಸರಿ, ನೀನು ಹೊರಡು. ಅಪ್ಪಣೆ ಪ್ರಭು. ಇಂದ್ರಜಿತುವು ವಿಭೀಷಣನನ್ನು ಸಂಹರಿಸಬೇಕಿತ್ತು. ವಿಭೀಷಣನ ಸಂಹಾರವಾಗಿದ್ದರೆ ನನಗೆಷ್ಟೋ ಸಂತೋಷವಾಗಿರುತ್ತಿತ್ತು. ಮಗಳೇ, ನೀನು ಇಲ್ಲಿ ಮಾಡುತ್ತಿರುವ ವ್ರತ ಪೂಜೆಗಳನ್ನು ಅರಮನೆಯಲ್ಲೂ ಮಾಡಬಹುದು. ಆದ್ದರಿಂದ ನನ್ನೊಡನೆ ಹೊರಟು ಬಾ. ಸರ್ವ ಮಂಗಳೆಯನ್ನು ನಂಬಿ ಬಂದಿರುವ ನನಗೆ ನನ್ನ ಸಂಕಲ್ಪ ಸಫಲವಾಗದೆ ನಾನು ಎಲ್ಲಿಗೂ ಬರುವುದಿಲ್ಲ. ಇಲ್ಲಿಯೇ ಇರುತ್ತೇನೆ. ಪತಿಯು ಸುರಕ್ಷಿತವಾಗಿ ಅರಮನೆಗೆ ಹಿಂದಿರುಗುವವರೆಗೂ ನಾನು ಇಲ್ಲೇ ಇರಲು ಅನುಮತಿ ಕೊಡಿ. ದಯಮಾಡಿ ಇದೊಂದು ವಿಚಾರದಲ್ಲಿ ನನ್ನನ್ನು ಬಲವಂತಪಡಿಸಬೇಡಿ. ಆಗಲಿ ಸುಲೋಚನ, ನಿನ್ನ ಸಂಕಲ್ಪಕ್ಕೆ ನಾನು ಅಡ್ಡಿ ಬರುವುದಿಲ್ಲ. ನನ್ನ ಇಷ್ಟದಂತೆ ಆಗಲಿ. ಸರ್ವಮಂಗಲೆ ಪರಮೇಶ್ವರಿ, ನಿನ್ನನ್ನೇ ನಂಬಿಕೊಂಡಿರುವ ಈ ನನ್ನ ಸೊಸೆಯ ಸಂಕಟವನ್ನು ನಿವಾರಿಸು. ಈ ಲಂಕೆಗೆ ಬಂದಿರುವ ವಿಪತ್ತನ್ನು ದೂರ ಮಾಡು.
ಲಕ್ಷ್ಮಣ, ನೀನು ವಿಚಲಿತನಾಗಬೇಡ. ಆ ಇಂದ್ರಜಿತ್ತನ ಮಾಯಾಶಕ್ತಿಯ ಬಗ್ಗೆ ನೀನು ಚಿಂತಿಸಬೇಡ. ಅವನ್ನೆಲ್ಲ ಮಾಯಾಶಕ್ತಿಯನ್ನು ಮೀರಿದ ಮಹಾಶಕ್ತಿ ನಿನ್ನಲ್ಲಿದೆ. ವಿಭೀಷಣ, ಈ ರಾವಣ ಪುತ್ರನ ಮಾಯಾಶಕ್ತಿ ಮಾತ್ರವಲ್ಲ, ಸರ್ವ ಶಕ್ತಿಗಳನ್ನು ನಾಶ ಮಾಡಬಲ್ಲ ಬಾಣಗಳು ನನ್ನ ಬಳಿಯಿದೆ. ಅದಕ್ಕೆ ಮೊದಲು ನನ್ನ ಬಾಣಗಳು ನಿನ್ನನ್ನು ಹೇಗೆ ಕೊಲ್ಲುತ್ತವೆಂಬುದನ್ನು ನೋಡು ಲಕ್ಷ್ಮಣ. ಪ್ರಣಾಮಗಳು ಪ್ರಭು. ನಾನು ಬಂದದ್ದು ನಿಮ್ಮ ಏಕಾಂತಕ್ಕೆ ಭಂಗವಾಯಿತೆ? ಇದು ನಾನು ಬಯಸಿದ ಏಕಾಂತವಲ್ಲ ದೇವಿ, ತಾನಾಗೇ ಬಂದಿರುವುದು. ಈಗ ನೀನು ಬಂದಿದ್ದು ಈ ಅಶಾಂತ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗಬಹುದೇನು? ಅದೇ ಶಾಂತಿಗಾಗಿಯೇ ನಾನು ಹುಡುಕುತ್ತಿದ್ದೇನೆ ಪ್ರಭು. ಹುಡುಕಿದರೆ ಶಾಂತಿ ಸಿಗುವುದಿಲ್ಲ ದೇವಿ, ಅದನ್ನು ಪಡೆದುಕೊಳ್ಳಬೇಕು. ಸಿಗುವುದೆಂದು ಹುಡುಕುವುದು ಹೇಡಿಗಳ ಸ್ವಭಾವ, ಪಡೆದುಕೊಳ್ಳುವುದು ವೀರರ ಲಕ್ಷಣ. ಇಲ್ಲಿ ವೀರರು ಹೇಡಿಗಳು ಎಂಬ ವ್ಯತ್ಯಾಸವಿಲ್ಲ ಪ್ರಭು. ಅಶಾಂತಿ ವೀರರನ್ನು ಹೇಡಿಗಳನ್ನಾಗಿ ಮಾಡುತ್ತವೆ. ಅದಿರಲಿ,
ಈಗ ನೀನು ನನ್ನನ್ನು ಹುಡುಕಿಕೊಂಡು ಬಂದ ಕಾರಣ ಅದನ್ನು ಹೇಳು. ಪ್ರಭು, ಈಗ ನಾನು ನನ್ನ ಸೊಸೆ ಸುಲೋಚನೆಯನ್ನು ನೋಡಿ ಬಂದೆ. ಅವಳನ್ನು ನೋಡಿ ಬಂದರೆ ನಿನ್ನ ಧ್ವನಿಯಲ್ಲಿ ವಿಷಾದವೇಕೆ, ಮುಖದಲ್ಲಿ ದುಃಖದ ಚಿತ್ರವೇಕೆ? ಏಕೆಂದರೆ ಈಗ ಅವಳಿರುವ ಸ್ಥಿತಿ ಪ್ರಭು. ಅವಳ ಸ್ಥಿತಿಗೇನಾಗಿದೆ? ದೇವಿಯ ಮಂದಿರದಲ್ಲಿ ಸುಲೋಚನಾ ರಾಜೋಚಿತ ವಸ್ತ್ರಾಭರಣಗಳನ್ನು ಬಿಟ್ಟು, ಸುಖ ಭೋಗಗಳನ್ನು ಬಿಟ್ಟು, ಊಟ ನಿದ್ರೆಗಳಿಲ್ಲದೆ ವಿರಾಗಿಣಿಯಂತೆ ಸವೆದು ಹೋಗಿದ್ದಾಳೆ ಪ್ರಭು. ಅವಳನ್ನು ಅಲ್ಲಿಗೆ ಹೋಗಲು ನೀನೇಕೆ ಬಿಟ್ಟೆ? ಅವಳು ಅನ್ನಪಾನಗಳನ್ನು ತ್ಯಜಿಸಿ ವ್ರತವನ್ನು ಮಾಡಲು ನೀನೇ ಪ್ರೇರೇಪಿಸಬೇಕು. ಇಲ್ಲ ಪ್ರಭು, ಇಲ್ಲ. ಪ್ರಭು, ದಯಮಾಡಿ ನನ್ನ ಸೊಸೆ ಅರಮನೆಗೆ ಬರುವಂತೆ ಮಾಡಿ. ನೀನು ಹೀಗೆ ಬೇಡುವ ಅಗತ್ಯವಿಲ್ಲ ದೇವಿ. ಅವಳು ಅರಮನೆಗೆ ತಾನಾಗಿಯೇ ಬರುತ್ತಾಳೆ. ನಮ್ಮ ಪುತ್ರ ಇಂದ್ರಜಿತು ಆ ರಾಮ ಲಕ್ಷ್ಮಣರನ್ನು ಕೊಂದು ವಿಜೃಂಭಿಸುತ್ತಾ ಬರುತ್ತಾನೆ. ಆಗ ಈ ಸುಲೋಚನ ನಗುತ್ತಾ ಅವನಿಗೆ ಆರತಿಯನ್ನು ಬೆಳಗಿ ಬರಮಾಡಿಕೊಳ್ಳುತ್ತಾಳೆ. ಪ್ರಭು, ಈ ಯುದ್ಧವನ್ನು ನಿಲ್ಲಿಸಿದರೆ ಸಾಕು ಮಂಡೋದರಿ, ಸಾಕು. ಅದಕ್ಕೆ ನಾನು ಹಲವಾರು ಬಾರಿ ಉತ್ತರ ಕೊಟ್ಟಿದ್ದೇನೆ. ಶತ್ರು ಸಂಹಾರವಾಗುವವರೆಗೂ ಈ ಯುದ್ಧವೇ. ರಾಕ್ಷಸ ವೀರರೇ, ರಾಕ್ಷಸ ವೀರರೇ, ನಾನೀಗ ಲಂಕೆಗೆ ಹೋಗಿ ಸಾರಥಿ ಮತ್ತು ಹೊಸ ರಥದೊಂದಿಗೆ ಬರುತ್ತೇನೆ. ನಾನು ಬರುವವರೆಗೂ ನೀವು ಶತ್ರುಗಳೊಡನೆ ಧೈರ್ಯವಾಗಿ ಹೋರಾಡಿ. ಶತ್ರುಗಳು ನನ್ನ ಬೆನ್ನಟ್ಟದಂತೆ ಅವರನ್ನು ತಡೆಯಿರಿ. ತ್ರಿಜಟೆ, ಲಕ್ಷ್ಮಣ ಮತ್ತು ಇಂದ್ರಜಿತುವಿನ ಮಧ್ಯೆ ಇನ್ನೂ ಯುದ್ಧ ನಡೆಯುತ್ತಿದೆಯೇ? ಹೌದು ಸೀತೆ, ನಡೆಯುತ್ತಿದೆ. ಇಬ್ಬರು ಸಮಬಲದಿಂದ ಹೋರಾಡುತ್ತಿದ್ದಾರೆ. ಒಮ್ಮೆ ಒಬ್ಬರ ಕೈ ಮೇಲಾದರೆ ಇನ್ನೊಮ್ಮೆ ಇನ್ನೊಬ್ಬರ ಕೈ ಮೇಲಾಗುತ್ತಿದೆ. ಹೀಗೆ ಆದರೆ ಈ ಯುದ್ಧ ಮುಗಿಯುವುದು ಯಾವಾಗ ತ್ರಿಜಟೆ? ಯುದ್ಧ ಮುಗಿಯುವುದು ವಿಳಂಬವಾದರೂ ಅಂತಿಮವಾಗಿ ಲಕ್ಷ್ಮಣನಿಗೆ ವಿಜಯ ದೊರೆಯುವುದರಲ್ಲಿ ಸಂದೇಹವೇ ಇಲ್ಲ. ನನಗೆ ಲಕ್ಷ್ಮಣನ ವಿಷಯದ ಬಗ್ಗೆ ಲವಲೇಶವೂ ಸಂದೇಹವಿಲ್ಲ. ಅಷ್ಟೇ ಅಲ್ಲ, ನನ್ನ ಸ್ವಾಮಿ ಅಂತಿಮವಾಗಿ ಆ ದುರುಳ ರಾವಣನ ಮೇಲೂ ವಿಜಯ ಸಾಧಿಸುವುದರಲ್ಲಿ ಸಂದೇಹವಿಲ್ಲ. ಆದರೆ ಅಲ್ಲಿಯವರೆಗೂ ನಾನು ಕಾಯಬೇಕಲ್ಲ. ಅನ್ಯ ಮಾರ್ಗವಿಲ್ಲ ಸೀತೆ, ಕಾಯಲೇಬೇಕು. ಕಡೆಗೆ ಶುಭವಿದೆ ಎಂಬ ನಿರೀಕ್ಷೆಯಲ್ಲಾದರೂ ನೀನು ಅಲ್ಲಿಯವರೆಗೂ ಕಾಯಲೇಬೇಕು. ಹೌದು ತ್ರಿಜಟೆ, ಕಾಯುವುದು ಅನಿವಾರ್ಯ. ಸೀತೆ, ನೀನು ಕಣ್ಣು ಮುಚ್ಚಿ ಧ್ಯಾನಿಸಿದರೆ ನಿನ್ನ ಸ್ವಾಮಿ ಮನಸ್ಸಿನಲ್ಲಿ ಮೂಡುವುದಿಲ್ಲವೇ? ಹೌದು ತ್ರಿಜಟೆ, ಇಷ್ಟು ಕಾಲ ನಾನು ಮಾಡುತ್ತಿರುವುದು ಅದನ್ನೇ. ಮುಂದೆಯೂ ನನ್ನ ಸ್ವಾಮಿಯ ನೆನಪಿನಲ್ಲಿ ನನ್ನ ವಿಯೋಗದ ದುಃಖವನ್ನು ಸಹಿಸಿಕೊಳ್ಳುತ್ತೇನೆ.
ನಾನೀಗ ಹೊರಡುತ್ತೆ. ಲಕ್ಷ್ಮಣ, ಇಂದ್ರಜಿತ್ ಇನ್ನೇನು ತಂತ್ರ ಮಾಡುತ್ತಿದ್ದಾನೆ. ಮತ್ತೆ ಲಂಕೆಗೆ ಹೋಗಿ ಬರುವ ಮಾತನಾಡುತ್ತಿದ್ದಾನೆ. ಅವನು ಈ ದಗುವಿನ ಬಿಟ್ಟು ಹೊರಡುವ ಮೊದಲೇ ಅವನ ಸಂಹಾರ ಮಾಡಬೇಕು. ನಿನ್ನ ಮಾತು ಸರಿಯಾಗಿದೆ ವಿಭೀಷಣ. ಈಗ ನಾನು ಬಿಡುವ ದಿವ್ಯಾಸ್ತ್ರದಿಂದ ಇವನ ಸಂಹಾರವಾಗಲೇಬೇಕು. ಇಂದ್ರಜಿತು, ಆನೆ ಹೇಡಿಯಂತೆ ಏಕೆ ಬೆನ್ನು ತಿರುಗಿಸಿ ಓಡುತ್ತಿರುವೆ? ವೀರನಂತೆ ನಿಂತು ಯುದ್ಧ ಮಾಡು. ದಶರಥ ಪುತ್ರ ಶ್ರೀ ರಾಮಚಂದ್ರ ಧರ್ಮಾತ್ಮ, ಸತ್ಯಸಂಧ, ಅದ್ವಿತೀಯ ಪೌರುಷವಂತ. ಅವನ ಮಹಿಮೆಯಿಂದ ಎಲೆ ಐಂದಾಸ್ತ್ರವೇ, ರಾವಣ ಪುತ್ರನಾದ ಈ ಇಂದ್ರಜಿತ್ತುವನ್ನು ಸಂಹರಿಸು. ಜೈ ಶ್ರೀರಾಮ್.
ಭಲೆ ಲಕ್ಷ್ಮಣ, ಭಲೆ ಭಲೆ. ಮಾಯಾ ವಿದ್ಯೆಯಲ್ಲಿ ನಿಪುಣನಾದ ಇಂದ್ರನನ್ನೇ ಗೆದ್ದನೆಂದು ಬೀಗುತ್ತಿದ್ದ ಈ ರಾವಣ ಪುತ್ರ ಇಂದ್ರಜಿತನನ್ನು ಸಂಹರಿಸಿ ಮಹಾಕಾರ್ಯವನ್ನೇ ಮಾಡಿರುವೆ. ರಾವಣನ ಪರಾಭವಕ್ಕೆ ಈ ವಿಜಯ ಮುನ್ನುಡಿಯಾಗಿದೆ. ಸುಮಿತ್ರಾನಂದನ, ಈ ಇಂದ್ರಜಿತನ ಸಂಹಾರ ನಿನ್ನಿಂದಲೇ ಆಗಬೇಕು, ನಿನ್ನಿಂದಲೇ ಆಗುತ್ತದೆ ಎಂದು ನಾನು ದೃಢವಾಗಿ ನಂಬಿದ್ದೆ. ಆ ನನ್ನ ನಂಬಿಕೆಯನ್ನು ನೀನು ನಿಜವಾಗಿಸಿದೆ. ನನಗೆ ಸಂತೋಷವಾಗುತ್ತಿದೆ. ಯುವರಾಣಿ, ಯುವರಾಣಿ, ರಣರಂಗದಲ್ಲಿ ನಮ್ಮ ರಾಕ್ಷಸ ಸೈನ್ಯ ದಿಕ್ಕಾಪಾಲಾಗಿ ಓಡುತ್ತಿದೆಯಂತೆ. ಏನು, ವಾನರ ಸೈನ್ಯ ಜಯಕಾರ ಮಾಡುತ್ತಾ ಕುಣಿದು ಕುಪ್ಪಳಿಸುತ್ತಿದೆಯಂತೆ. ಏನೋ ಅನಾಹುತವಾಗಿರಬೇಕು. ನಾನು ಹೋಗಿ ತಿಳಿದು ಬರುತ್ತೇನೆ. ತಾಯಿ ಪರಮೇಶ್ವರಿ, ಹೇಗೆ ನನ್ನನ್ನು ಪರೀಕ್ಷಿಸುತ್ತಿರುವೆ? ನನ್ನ ಅಪೇಕ್ಷೆಯನ್ನು ಈಡೇರಿಸುವುದು ನಿನಗೆ ಸಾಧ್ಯವಿಲ್ಲವೇ? ಅಥವಾ ನಿನಗೆ ಇಷ್ಟವಿಲ್ಲವೇ? ಪತಿವ್ರತೆಯಾದ ನಾನು ನನ್ನ ಪತಿಯ ಕ್ಷೇಮವನ್ನು ಬಯಸುವುದು ಅಪರಾಧವೇ? ನಿನ್ನ ಭಕ್ತಿಯಾದ ನನ್ನ ಪ್ರಾರ್ಥನೆ ನಿನಗೆ ಕೇಳಿಸುತ್ತಿಲ್ಲವೇ? ನನ್ನ ಕೋರಿಕೆಯನ್ನು ಈಡೇರಿಸುವುದು ನಿನ್ನ ಕರ್ತವ್ಯವಲ್ಲವೇ? ಹೇಳು ತಾಯಿ, ಹೇಳು, ಏಕೆ ಇನ್ನೂ ಈ ಮೌನ? ನನ್ನ ಭಕ್ತಿ ನಿನಗೆ ಸಾಲದಾಯಿತೆ? ನನ್ನ ಪೂಜೆಯಲ್ಲಿ ಏನಾದರೂ ಲೋಪವಾಯಿತೆ? ನಾನು ಮಾಡಿರುವ ಅಪರಾಧವಾದರೂ ಏನು? ಹೇಳು ತಾಯಿ, ಹೇಳು. ಬೇಕಾದರೆ ನಾನು ನನ್ನ ಜೀವವನ್ನು ನಿನಗೆ ಅರ್ಪಿಸಿಬಿಡುತ್ತೇನೆ. ನಾಗಾಸ್ತ್ರ ಬ್ರಹ್ಮಾಸ್ತ್ರಗಳಿಂದ ನಮ್ಮನ್ನು ಕಾಡಿದ ಇಂದ್ರಜಿತು ನಮಗೆಲ್ಲ ದೊಡ್ಡ ಕಂಟಕವಾಗಿದ್ದ. ಇವನ ಕೊನೆಯಾದದ್ದು ನಮ್ಮ ಮುಂದಿನ ದಾರಿಯನ್ನು ಸುಗಮಗೊಳಿಸಿದೆ. ಲಕ್ಷ್ಮಣ, ಇದರ ಶ್ರೇಯಸ್ಸು ವಿಭೀಷಣನಿಗೂ ಸಲ್ಲಬೇಕು. ಈ ಇಂದ್ರಜಿತುವಿನ ಸಾವಿನ ರಹಸ್ಯವನ್ನು ತಿಳಿಸಿ ಇಲ್ಲಿಗೆ ಕರೆದುಕೊಂಡು ಬಂದಾಗಲೇ ನಿನ್ನಿಂದ ಇಂದ್ರಜಿತುವಿನ ವಧೆಯಾಗುವನೆಂದು ನಮಗೆಲ್ಲ ಖಚಿತವಾಗಿತ್ತು. ಅದೃಶ್ಯನಾಗಿ ನಮ್ಮ ಸೈನ್ಯವನ್ನು ಕಾಡಿದ ಮಾಯಾ ಸೀತೆಯನ್ನು ಕೊಂದು ನಮಗೂ ದುಃಖ ಉಂಟು ಮಾಡಿದ ಈ ದುಷ್ಟ ರಾವಣ ಪುತ್ರನ ಮೇಲೆ ಸರಿಯಾದ ರೀತಿಯಲ್ಲಿ ಪ್ರತೀಕಾರ ತೀರಿಸಿಕೊಂಡಂತಾಯಿತು. ನಿಮ್ಮೆಲ್ಲರ ಅಭಿಮಾನಕ್ಕೆ, ಸಂತೋಷಕ್ಕೆ ನನ್ನ ಪ್ರಣಾಮಗಳು ಮಿತ್ರರು. ನಿಮ್ಮೆಲ್ಲರಿಗೂ ಈ ವಿಜಯದ ಪಾಲು ಸಲ್ಲಬೇಕು. ನಾನೊಂದು ನೆಪ ಅಷ್ಟೇ. ಈ ಸಂತೋಷದ ವಾರ್ತೆಯನ್ನು ಈ ಕೂಡಲೇ ನನ್ನ ಸಹೋದರ ರಾಮನಿಗೆ ತಿಳಿಸಬೇಕು. ಬನ್ನಿ ಹೋಗೋಣ. ಪರಮೇಶ್ವರಿ, ನನ್ನ ಬದುಕು, ಸಾವು ಎಲ್ಲವೂ ನಿನಗೆ ಸೇರಿದೆ. ನನಗೆ ನೀವೇ ಗತಿ, ನನಗೆ ನೀವೇ ಗತಿ ತಾಯಿ ಪರಮೇಶ್ವರಿ.
ಪತಿವ್ರತೆ ಶಿರೋಮಣಿ ಸುಲೋಚನ, ಶಾಂತಳಾಗು. ತಾಯಿ ಪರಮೇಶ್ವರಿ, ನಿಷ್ಠೆಯಿಂದ ಭಕ್ತಿಯಿಂದ ಪೂಜಿಸಿ ನೀನು ಪುನೀತಳಾಗಿರುವೆ. ನಿನ್ನ ಈ ಪರಿಶುದ್ಧ ಭಕ್ತಿಗೆ ಮುಂದೆ ಖಂಡಿತವಾಗಿ ಸತ್ಫಲಗಳು ದೊರೆಯುತ್ತದೆ. ಆದರೆ ನಿನ್ನ ಪತಿಯು ತನ್ನ ದುಷ್ಕೃತ್ಯಗಳಿಗೆ ಪ್ರತಿಯಾಗಿ ಪ್ರಾಣಾರ್ಪಣೆ ಮಾಡುವುದೇ ಧರ್ಮವಾಗಿತ್ತು. ಧರ್ಮಕ್ಕೆ ಜಯ ಸಿಗಬೇಕಾದರೆ ಅವನ ವಧೆ ಅನಿವಾರ್ಯವಾಗಿತ್ತು. ಸತ್ಯ ಧರ್ಮಗಳ ಬಗ್ಗೆ ಭಕ್ತಿ ಗೌರವವುಳ್ಳ ನೀನು ಈ ಕಹಿ ಸತ್ಯವನ್ನು ಒಪ್ಪಲೇಬೇಕು. ನೀನು ನಿನ್ನ ಪತಿಗಾಗಿ ಮಾಡಿದ ಕಠೋರ ವ್ರತೋಪಾಸನೆಗಳು ಮುಂದೆ ನಿನಗೆ ಮಹಾಪತಿವ್ರತೆ ಎಂಬ ಅಪಾರ ಕೀರ್ತಿಯನ್ನು ತಂದುಕೊಡುತ್ತದೆ. ನಿನ್ನ ಪತಿಯ ಸಂಬಂಧದ ಅಂತಿಮ ಋಣವನ್ನು ತೀರಿಸಲು ನೀನು ಇಲ್ಲಿಂದ ಹೊರಡು. ಆಗಲಿ ತಾಯಿ, ಆಗಲಿ. ಸಹೋದರ, ಆ ದುಷ್ಟ ಇಂದ್ರಜಿತುನ ಸಂಹಾರವಾಯಿತು. ಲಕ್ಷ್ಮಣ, ಭಲೆ ಲಕ್ಷ್ಮಣ, ಭಲೆ. ನನಗೆ ಬಹಳ ಸಂತೋಷವಾಗುತ್ತಿದೆ. ನೀನು ದುಷ್ಕರವಾದ ಕಾರ್ಯವನ್ನೇ ಮಾಡಿರುವೆ. ಆ ರಾವಣ ಪುತ್ರನ ವಧೆಯಿಂದ ನಾವು ನಿರ್ಣಾಯಕ ಜಯಕ್ಕೆ ಬಹಳ ಹತ್ತಿರವಾಗಿದ್ದೇವೆಂದೇ ಅರ್ಥ. ಲಕ್ಷ್ಮಣ, ಈ ನಿನ್ನ ಮಹಾಸಾಹಸದಿಂದ ನೀನು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಉಂಟು ಮಾಡಿರುವೆ. ನಮ್ಮ ವಾನರ ಸೈನಿಕರನ್ನು ರಕ್ಷಿಸಿರುವೆ. ಹೌದು ರಾಮಚಂದ್ರ, ನಿನ್ನ ಮಾತು ಅಕ್ಷರಶಃ ಸತ್ಯ. ಇಲ್ಲಿಯವರೆಗೂ ನಡೆದ ಯುದ್ಧದಲ್ಲಿ ನಮಗೆ ಅತ್ಯಂತ ಕಾಟ ಕೊಟ್ಟವನು ಆ ಇಂದ್ರಜಿತು. ಅವನನ್ನು ಸಂಹಾರ ಮಾಡಿದ ಲಕ್ಷ್ಮಣ ನಮ್ಮೆಲ್ಲರ ಆತಂಕವನ್ನು ದೂರ ಮಾಡಿದ್ದಾನೆ. ತನ್ನ ಕಡೆಯ ಕೊನೆಯ ವೀರನಾದ ಆ ಇಂದ್ರಜಿತುವಿನ ಮರಣದಿಂದ ಆ ರಾವಣನು ಮಡಿದನೆಂದು ನಾನು ಭಾವಿಸುತ್ತೇನೆ. ಏಕೆಂದರೆ ಆ ರಾವಣ ತನ್ನ ಪುತ್ರನ ಮೇಲೆ ಅತ್ಯಂತ ಭರವಸೆ ಇರಿಸಿಕೊಂಡಿದ್ದ. ಲಕ್ಷ್ಮಣ, ನೀನು ಆ ರಾವಣನ ಬಲದೋಳನೆ ಕತ್ತರಿಸಿರುವೆ. ಸಹೋದರ, ಈ ಕಾರ್ಯ ನನ್ನಿಂದಾಯಿತೆಂದು ನಾನು ಹೆಮ್ಮೆ ಪಡಲಾರೆ. ನಿನ್ನ ಅನುಗ್ರಹ, ವಿಭೀಷಣ ನೀಡಿದ ಸಮಯೋಚಿತವಾದ ಸಲಹೆ, ಎಲ್ಲ ಮಿತ್ರರು ಹಾಗೂ ಸಮಸ್ತ ವಾನರ ವೀರರ ನೆರವಿನಿಂದ ಈ ಕಾರ್ಯ ಸಾಧನೆಯಾಯಿತು. ಭಲೆ ಲಕ್ಷ್ಮಣ, ವೀರನಾದವನಲ್ಲಿ ಈ ವಿನಯ ಗುಣವೇ ಭೂಷಣ. ಈಗ ನನಗೆ ನಿರಾಳವಾಗಿದೆ. ಈ ಕಾರ್ಯದಲ್ಲಿ ಎಲ್ಲರೂ ನೆರವಾಗಿದ್ದಾರೆ. ಇನ್ನು ಉಳಿದಿರುವ ಏಕೈಕ ಶತ್ರುವಾದ ರಾವಣನನ್ನು ಸಂಹರಿಸುವುದರಲ್ಲಿ ನಮಗೆ ಕಷ್ಟವಾಗುವುದಿಲ್ಲವೆಂದು ನನಗೆ ನಂಬಿಕೆ ಇದೆ. ಹೌದು ರಾಮಚಂದ್ರ, ಇನ್ನುಳಿದಿರುವುದು ಆ ರಾವಣನೊಬ್ಬನೇ. ಅವನು ಈಗ ರಣರಂಗಕ್ಕೆ ಬರಲೇಬೇಕು. ಬರುತ್ತಾನೆ ಸುಗ್ರೀವ, ಒಂದೇ ಬರುತ್ತಾನೆ. ಪುತ್ರನ ಮರಣ ವಾರ್ತೆಯನ್ನು ತಿಳಿದ ತಕ್ಷಣ ಅವನು ದೊಡ್ಡ ಸೈನ್ಯದೊಂದಿಗೆ ಖಂಡಿತ ಬರುತ್ತಾನೆ. ಅವನನ್ನು ಅವನ ಪರಿವಾರ ಸಹಿತ ನಾನೇ ಸಂಹರಿಸುತ್ತೇನೆ. ನೀವೆಲ್ಲ ಜೊತೆ ಇರುವಾಗ
ಆ ಕಾರ್ಯದಲ್ಲಿ ನಾನು ಖಂಡಿತ ಸಫಲವಾಗುತ್ತೇನೆ. ಪ್ರಣಾಮಗಳು ಮಹಾಪ್ರಭು. ದೂತ, ನೀನು ಯುದ್ಧರಂಗದಿಂದ ಬರುತ್ತಿರುವೆಯಾ? ಹೌದು ಪ್ರಭು. ನನ್ನ ಪುತ್ರನ ವಿಜಯದ ವಾರ್ತೆಯನ್ನು ತಂದಿರುವೆಯಾ? ಇಲ್ಲ ಪ್ರಭು. ಏಕೆ? ಅಲ್ಲಿ ಯುದ್ಧ ನಡೆಯುತ್ತಿಲ್ಲವೇ? ಇಲ್ಲ ಪ್ರಭು, ಯುದ್ಧ ನಡೆಯುತ್ತಿಲ್ಲ. ಯುದ್ಧ ನಡೆಯುತ್ತಿಲ್ಲವೆಂದರೆ ಲಕ್ಷ್ಮಣನು ಪರಾಭವಗೊಂಡಿರಬೇಕು. ಇಲ್ಲ ಪ್ರಭು, ಲಕ್ಷ್ಮಣ ಪರಾಭವಗೊಂಡಿಲ್ಲ. ಆದರೆ ಏನು? ಅಲ್ಲಿ ಏನು ನಡೆಯುತ್ತಿಂದು ಬೇಗ ಹೇಳು ಪ್ರಭು. ಅದು ದೂತ, ನನ್ನ ತಾಳ್ಮೆಯನ್ನು ಕೆಣಕಬೇಡ. ರಣರಂಗದಲ್ಲಿ ಏನಾಯ್ತೆಂದು ನಿರ್ಭಯವಾಗಿ ಹೇಳು. ಪ್ರಭು, ಮಹಾವೀರನಾದ ಇಂದ್ರಜಿತು ವೀರಾವೇಶದಿಂದ ಹೋರಾಡುತ್ತಿದ್ದರು. ಲಕ್ಷ್ಮಣನಿಗೆ ಸರಿಸಮವಾಗಿ ಹೋರಾಡುತ್ತಿದ್ದರು. ವಾನರ ಸೈನಿಕರನ್ನು ತಮ್ಮ ಚಾತುರ್ಯದಿಂದ ಧೂಳಿಪಟ ಮಾಡುತ್ತಿದ್ದರು. ಕಡೆಗೆ ಅದೇನು ಆಯ್ತೆಂದು ಬೇಗ ಹೇಳು. ಪ್ರಭು, ಲಕ್ಷ್ಮಣನ ಹೊಳೆಯುವ ಒಂದು ದಿವ್ಯಾಸ್ತ್ರ ಮಿಂಚಿನ ವೇಗದಲ್ಲಿ ಬಂದು ನಿಮ್ಮ ಪುತ್ರನ ಶಿರಚ್ಛೇದವನ್ನು ಮಾಡಿಬಿಟ್ಟಿತು ಪ್ರಭು. ಶಿರಚ್ಛೇದವನ್ನು ಮಾಡಿಬಿಟ್ಟಿತು. ನಾನಿದನ್ನು ನಂಬುವುದಿಲ್ಲ. ಸಾಧ್ಯವಿಲ್ಲ. ಇಂದ್ರನ್ನೇ ಗೆದ್ದ ನನ್ನ ಪುತ್ರ ಇಂದ್ರಜಿತು ಸಾಮಾನ್ಯ ಮಾನವನಾದ ಲಕ್ಷ್ಮಣನಿಂದ ಸಾಯುವುದೇ? ಸಾಧ್ಯವಿಲ್ಲ. ನಾನಿದನ್ನು ನಂಬುವುದಿಲ್ಲ. ನಂಬಲೇಬೇಕಾಗಿದೆ ಪ್ರಭು. ಇದು ಸತ್ಯ. ಯುವರಾಜರ ಅವಸಾನವಾಗಿ ಹೋಯಿತು. ಈ ದುಃಖದ ವಾರ್ತೆಯನ್ನು ಹೇಳುವ ದುರಾದೃಷ್ಟ ನನ್ನದಾಯಿತು ಪ್ರಭು, ನನ್ನದಾಯಿತು. ನನ್ನನ್ನು ಕ್ಷಮಿಸಿಬಿಡಿ ಮಹಾಪ್ರಭು, ಕ್ಷಮಿಸಿಬಿಡಿ. ನನ್ನ ವೀರ ಪುತ್ರ ಹತನಾದನೆ. ವೀರಾಧಿವೀರ ರಾಕ್ಷಸ ಕುಲಭೂಷಣನಾದ ಮೇಘನಾದ ಹತನಾದನೆ. ಇಂದ್ರನನ್ನೇ ಗೆದ್ದು ಇಂದ್ರಜಿತು ಎಂದು ಲೋಕವಿಖ್ಯಾತನಾಗಿದ್ದ ನನ್ನ ಪುತ್ರ ಒಬ್ಬ ಸಾಮಾನ್ಯ ಮಾನವನ ಬಾಣಕ್ಕೆ ಗುರಿಯಾದನೆ. ಅಯ್ಯೋ ಅಯ್ಯೋ ಪುತ್ರ, ನಾನು ನಿನ್ನನ್ನೇ ನಂಬಿದ್ದೇನೆಂದು ನಿನಗೆ ಗೊತ್ತಿರಲಿಲ್ಲವೇ? ಈ ನರವಾನರನ ಮೇಲೆ ವಿಜಯ ಸಾಧಿಸಲು ನಿನಗೊಬ್ಬರಿಗೆ ಸಾಧ್ಯವೆಂದು ನಾನು ಕಾತರದಿಂದ ಕಾಯುತ್ತಿದ್ದೇನೆಂದು ನಿನಗೆ ತಿಳಿಯಲಿಲ್ಲವೇ ಪುತ್ರ? ಏಕೆ ಹೀಗೆ ಮಾಡಿದೆ? ನಿನ್ನ ಕಾರ್ಯ ಪೂರ್ಣ ಮಾಡದೆ ಏಕೆ ಹೊರಟು ಹೋದೆ? ಈ ಕಾರ್ಯ ಎಷ್ಟು ಬೇಗ ಆಗುವುದು ಅಷ್ಟು ಒಳ್ಳೆಯದು. ಅಷ್ಟು ಬೇಗ ಅತ್ತಿಗೆ ದುಃಖ, ನಮ್ಮೆಲ್ಲರ ದುಃಖ ಅಂತ್ಯವಾಗುತ್ತದೆ.
ಪ್ರಿಯ ಸೋದರ. ವಿಜಯ ಸಂಭ್ರಮದಲ್ಲಿ ನಿನಗೆ ಆಗಿರುವ ಗಾಯಗಳ ಬಗ್ಗೆ ನಾನು ಯೋಚಿಸಲೇ ಇಲ್ಲ. ನಿನಗೆ ವಿಶ್ರಾಂತಿ ಮತ್ತೆ ಚಿಕಿತ್ಸೆ ಅಗತ್ಯವಿದೆ. ಸುಷೇಣ, ಅಪ್ಪಣೆ ಮಾಡಿ ಪ್ರಭು. ಸುಷೇಣ, ಬಾಣಗಳಿಂದ ಗಾಯಗೊಂಡಿರುವ ನನ್ನ ಸೋದರನಿಗೆ ಚಿಕಿತ್ಸೆ ಆಗಬೇಕು. ತಕ್ಕ ಉಪಚಾರ ದೊರೆಯಬೇಕು. ಖಂಡಿತ ದೊರೆಯುತ್ತದೆ. ಕೂಡಲೇ ಚಿಕಿತ್ಸೆಯ ವ್ಯವಸ್ಥೆ ಮಾಡುತ್ತೇನೆ. ಲಕ್ಷ್ಮಣ ಮಾತ್ರವಲ್ಲ ಸುಷೇಣ, ವಾನರ ಸೈನ್ಯದಲ್ಲಿ ಗಾಯಗೊಂಡಿರುವ ಎಲ್ಲರಿಗೂ ಸೂಕ್ತ ಚಿಕಿತ್ಸೆ ಆಗಬೇಕು. ಹಾಗೆ ಆಗಲಿ ಪ್ರಭು. ನನ್ನಲ್ಲಿರುವ ದಿವ್ಯ ಔಷಧಿ ಆ ಕೆಲಸ ಮಾಡುತ್ತದೆ. ಲಕ್ಷ್ಮಣ, ನಾನು ಆ ಮೃತ್ಯು ದೇವತೆಯಾದ ಯಮನನ್ನೇ ಜಯಿಸಿದೆ. ಅವನಿಗಿಂತ ನಾನೇ ಮೇಲು ಎಂದು ಬೀಗುತ್ತಿದ್ದೆ. ಆದರೆ ಹೀಗೇನಾಯಿತು? ನನಗಿಂತ ಅವನೇ ಮೇಲಾದ ನನ್ನ ವೀರಾದಿ ವೀರ ಪುತ್ರ ಇಂದ್ರಜಿತುವನ್ನು ತನ್ನ ಬಳಿಗೆ ಕರೆದುಕೊಂಡು ನನ್ನ ಮೇಲೆ ತನ್ನ ಸೋಲಿನ ಸೇಡನ್ನು ತೀರಿಸಿಕೊಂಡ. ಮೇಘನಾದ, ಏಕೆ ಹೀಗೆ ಮಾಡಿದೆ? ನನ್ನ ಅನೇಕ ರಾಕ್ಷಸ ವೀರರು ಹತರಾದಾಗಲೂ ನಾನು ಇಷ್ಟು ಚಿಂತಿಸಲಿಲ್ಲ ಕುಮಾರ. ನನ್ನ ಪ್ರಿಯ ಸೋದರ ಕುಂಭಕರ್ಣ ಹತನಾದಾಗಲೂ ನಾನು ಇಷ್ಟು ದುಃಖಿಸಲಿಲ್ಲ. ನಮ್ಮ ಅಪಾರ ರಾಕ್ಷಸ ಸೈನ್ಯ ನಾಶವಾದರೂ ಲೆಕ್ಕಿಸಲಿಲ್ಲ. ಏಕೆ ಗೊತ್ತೇ? ಏಕೆ ಗೊತ್ತೇ? ನೀನೊಬ್ಬನೇ ಇವರೆಲ್ಲರ ಸೇಡಿನ ಪ್ರತೀಕಾರವನ್ನು ತೀರಿಸಿಕೊಳ್ಳಬಲ್ಲೆ ಎಂಬ ನಂಬಿಕೆಯಿಂದ ಈ ರಾವಣೇಶ್ವರನ ವಿಜಯ ಧ್ವಜವನ್ನು ಎತ್ತಿ ಹಿಡಿಯಬಲ್ಲೆ ಎಂಬ ಭರವಸೆಯಿಂದ ಹೀಗೇನಾಯಿತು ಕುಮಾರ? ನನ್ನ ನಂಬಿಕೆಯ ಭರವಸೆಗಳೆಲ್ಲ ಹುಸಿಯಾದವು. ಇದು ನಿನಗೆ ನ್ಯಾಯವೇ? ಹೇಳು ಕುಮಾರ, ಇದು ನಿನಗೆ ನ್ಯಾಯವೇ? ಇದು ನಿನಗೆ ನ್ಯಾಯವೇ? ನಾವು ನಿರೀಕ್ಷಿಸುತ್ತಿದ್ದ ಸಂತೋಷದ ವಾರ್ತೆ ರಣರಂಗದಿಂದ ಬಂದಿದೆ. ಅಂದರೆ ಆ ಇಂದ್ರಜಿತು ಪರಾಭವಗೊಂಡನೆ? ಪರಾಭವಗೊಳ್ಳುವುದೇನು, ಅವನು ಲಕ್ಷ್ಮಣನ ಬಾಣಕ್ಕೆ ಬಲಿಯಾಗಿ ಹೋದ. ಹೌದೇ? ಆ ಮಾಯಾವಿದ್ಯಾ ಪ್ರವೀಣ, ಆ ರಾವಣನ ಪುತ್ರ ಹತನಾದನೆ? ಹೌದು ಸೀತೆ, ಇಂದ್ರಜಿತು ಮರಣ ಹೊಂದಿದ. ದೇವತೆಗಳು ಲಕ್ಷ್ಮಣನ ಮೇಲೆ ಪುಷ್ಪವೃಷ್ಟಿ ಕರೆದು ಅಭಿನಂದಿಸಿದರು. ಈ ವಿಷಯವನ್ನು ತಿಳಿದು ರಾಮಚಂದ್ರ ತನ್ನ ಸೋದರನನ್ನು ಅಭಿಮಾನದಿಂದ ಹೊಗಳಿದ. ಅಂದ ಮೇಲೆ ಆ ರಾವಣನ ಸಂಹಾರಕ್ಕೆ ಇದ್ದ ಒಂದು ಅಡ್ಡಿ ನಿವಾರಣೆಯಾದಂತಾಯಿತು. ಹೌದು ಸೀತೆ, ಅಡ್ಡಿ ನಿವಾರಣೆಯಾಯಿತು. ಅವನ ದುಷ್ಟತನಕ್ಕೆ ತಕ್ಕ ಶಾಸ್ತಿಯಾಯಿತು. ಆದರೆ ನಿರಪರಾಧಿಯಾದ ಪತಿವ್ರತೆಯಾದ ಅವನ ಪತ್ನಿ ಸುಲೋಚನೆಯ ಸಂಕಟವನ್ನು ಕಂಡು ವಿಷಾದವಾಗುತ್ತದೆ. ಅವಳು ನೋವು ಪಡುವುದನ್ನು ಊಹಿಸಿಕೊಂಡರೂ ಪರುಕವಾಗುತ್ತದೆ. ಪತಿ ಅಧರ್ಮಿಯಾದರೆ ಪತ್ನಿಗೆ ದುಃಖ ತಪ್ಪಿದ್ದಲ್ಲ ತ್ರಿಜಟೆ. ಆ ಕಾರ್ಯ, ಕಾರಣ, ಸಂಬಂಧಗಳನ್ನು ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ. ಆದರೆ ಅವಳು ತನ್ನ ಸದ್ಗುಣಗಳಿಗೆ ತಕ್ಕ ಸತ್ಫಲವನ್ನು, ಕೀರ್ತಿಯನ್ನು ಖಂಡಿತ ಪಡೆಯುತ್ತಾಳೆ. ಆದರೆ ಅತ್ಯಂತ ಪ್ರೀತಿ ಪಾತ್ರನಾದ ಪುತ್ರನನ್ನು ಕಳೆದುಕೊಂಡ ಆ ರಾವಣನ ಆಕ್ರೋಶವಂತೂ ಮಿತಿ ಮೀರುವುದು ಸತ್ಯ. ಮಿತಿ ಮೀರಲಿ. ಅವನು ಬೇಗ ನನ್ನ ಸ್ವಾಮಿಯೊಡನೆ ಯುದ್ಧಕ್ಕೆ ಬರಲಿ. ಈ ಯುದ್ಧ ಬೇಗನೆ ಕೊನೆಯಾಗಲಿ. ನಿನ್ನ ಮಾತು ಸರಿ. ಬಹುಶಃ ಇನ್ನು ಹೆಚ್ಚು ತಡೆಯಾಗದು. ಯುದ್ಧ ಮುಗಿದು ನಿನ್ನ ಈ ವಿಯೋಗದ ದುಃಖ ಕೊನೆಯಾಗುತ್ತದೆ.
ಮೊದಲು ಪುತ್ರವಧೆಯ ವಾರ್ತೆ ಆ ರಾವಣನನ್ನು ಮುಟ್ಟಬೇಕು. ನಿನಗಾಗಿ ಸದಾ ಹಂಬಲಿಸುವ ನಿನ್ನ ಹೆತ್ತ ತಾಯಿ ಮಂಡೋದರಿಗೆ ನಾನು ಏನು ಹೇಳಲಿ ಕಂದ? ನಿನ್ನ ಕ್ಷೇಮಕ್ಕಾಗಿಯೇ ವ್ರತೋಪಾಸನೆಗಳನ್ನು ಮಾಡುತ್ತಾ ದೇಹ ಶ್ರಮಿಸುತ್ತಿರುವ ನಿನ್ನ ಪ್ರಿಯ ಪತ್ನಿ ಸುಲೋಚನೆಗೆ ನಾನು ಯಾವ ರೀತಿ ಸಮಾಧಾನ ಹೇಳಲಿ? ಅಯ್ಯೋ ಅಯ್ಯೋ ವಿಧಿಯೇ, ಏಕೆ ಹೀಗೆ ಆಯಿತು? ಮೇಘನಾದ ಏಕೆ ಹೀಗೆ ಮಾಡಿದೆ? ನಾನು ಸತ್ತು ನೀನು ನನ್ನ ಪ್ರೇತ ಕಾರ್ಯವನ್ನು ಮಾಡಬೇಕಾಗಿತ್ತು. ಆದರೆ ಈಗ ನೀನೇ ಸತ್ತು ಸುಮ್ಮನೆಯಾದ ನಾನು ಪ್ರೇತ ಕಾರ್ಯವನ್ನು ಮಾಡುವಂತೆ ಮಾಡಿಬಿಟ್ಟೆಯಲ್ಲ ಕಂದ. ಮೇಘನಾದ ಮೇಘನಾದ ಪುತ್ರ ಏಕೆ ಹೀಗೆ ಮಾಡಿದೆ? ಕೇಳಿದೆಯ? ನಾನು ಯಾವ ವಿಷಯವನ್ನು ಕೇಳಬಾರದು ಎಂದುಕೊಂಡಿದ್ದನೋ ಅಂತ ಒಂದು ಭಯಾನಕವಾದ ವಿಷಯವನ್ನು ಕೇಳಿದೆಯ? ನಮ್ಮ ಪುತ್ರ ಇಂದ್ರಜಿತು ರಣರಂಗದಲ್ಲಿ ಹತನಾದನಂತೆ. ಮಂಡೋದರಿ, ನೀನು ಎಷ್ಟು ಬಾರಿ ಬೇಡಿಕೊಂಡೆ, ಯುದ್ಧ ನಿಲ್ಲಿಸಿ ಪುತ್ರನನ್ನು ಉಳಿಸಿ, ಯುದ್ಧ ನಿಲ್ಲಿಸಿ ಪುತ್ರನನ್ನು ಉಳಿಸಿ ಎಂದು. ಆದರೆ ನಮ್ಮ ಪುತ್ರ ಇಂದ್ರಜಿತು ಮಹಾವೀರಾದಿವೀರ, ಅವನಿಗೆ ಸೋಲೆಂಬುದೇ ಇಲ್ಲ. ಅವನು ಗೆದ್ದೇ ಗೆಲ್ಲುತ್ತಾನೆ ಎಂಬ ಭರವಸೆಯಿಂದ ಇದ್ದೆ. ನನ್ನನ್ನು ಕ್ಷಮಿಸು ಮಂಡೋದರಿ, ನನ್ನನ್ನು ಕ್ಷಮಿಸು. ನನ್ನ ಪುತ್ರನ ಸಾವಿಗೆ ನಾನೇ ಕಾರಣನಾದೆ. ಮಂಡೋದರಿ, ಪುತ್ರ ಇಂದ್ರಜಿತು